ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ಇಂದು ಇನ್ನೊಬ್ಬ ಅಪರಿಮಿತ ಭಕ್ತ, ಮುಗ್ಧ, ನಿಷ್ಕಲ್ಮಶಿ, ನಿಸ್ವಾರ್ಥಿ ಹಾಗೂ ಅಭೇದವಾದಂತಹ ಒಂದು ಭಕ್ತಿಯನ್ನು ಉಳ್ಳಂತಹ ಮತ್ತೊಬ್ಬ ರಾಮಭಕ್ತನ ಬಗ್ಗೆ ವಿಚಾರವನ್ನ ಮಾಡೋಣ ಅಂತ ಅನ್ಕೊಂಡಿದ್ದೇನೆ. ಈ ರಾಮಭಕ್ತ ತನ್ನ ಮುಗ್ಧತೆಯಿಂದ ರಾಮನನ್ನ ಮತ್ತು ತನ್ನ ಜೀವನವನ್ನ ಸಾರ್ಥಕಗೊಳಿಸಿಕೊಂಡಂತಹ ಒಬ್ಬ ಅಪರಿಮಿತ ಭಕ್ತ. ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆತನೇ ಗುಹ ಅಂತ ಹೇಳಿ. ಸುಮಾರಷ್ಟು ಜನ ಈತನ ಬಗ್ಗೆ ಕೇಳಿರಬಹುದು. ಗುಹ ಒಬ್ಬ ಕೇವಟ ಅಂತಂದ್ರೆ ನಿಮಗೆ ದೋಣಿ ನಡೆಸೋನು ಅಂತ ಹೇಳ್ಬೋದು, ನಾವಿಕ. ಈ ನಾವಿಕನ ಬಗ್ಗೆ ಹೇಳೋದಿದೆ. ಈತ ರಾಮನ ಅಪರಿಮಿತ ಭಕ್ತ. ರಾಮ ತನ್ನ ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸವನ್ನ ಕೈಗೊಂಡಾಗ, ರಾಮ ಅಯೋಧ್ಯೆಯಿಂದ ಹೊರಟು ಬಂದಾಗ ಮೊದಲು ಎದುರುಗೊಂಡವನು ಈ ಗುಹ ಶೃಂಗವೇರಪುರ ಅಂತ ಹೇಳಿ ಅಯೋಧ್ಯೆಯಿಂದ ಸುಮಾರಷ್ಟು ದೂರ ನಿಷಾದ ಅನ್ನಂತಹ ಜನಾಂಗದ ರಾಜ, ನಿಷಾದ ರಾಜ ಅಂತ ಕೂಡ ಕರೆಯೋದಿದೆ. ಈ ಕೇವತಿ ಅಂತಕ್ಕಂಥ ಒಂದು ಜನಾಂಗ, ಅದೇ ನಿಷಾದ ಅಂತ ಹೇಳದ್ನಲ್ಲ, ಈ ಕೇವತಿ ಜನಾಂಗದ ರಾಜನಾಗಿರುವಂತಹ ಗುಹ ಗಂಗೆಯ ತೀರದಲ್ಲಿ ತಾನು ಒಂದು ಪುಟ್ಟ ರಾಜ್ಯವನ್ನ ಕಟ್ಕೊಂಡು ಅಥವಾ ಪ್ರದೇಶವನ್ನ ಆಳ್ತಾ ಶ್ರೀರಾಮನ ಭಕ್ತನಾಗಿ ಬಂಟನಾಗಿ ವಾಸಿಸ್ತಾ ಇರ್ತಾನೆ. ರಾಮ, ಲಕ್ಷ್ಮಣ ಮತ್ತು ಸೀತೆ ವನವಾಸವನ್ನ ಕೈಗೊಂಡಿದ್ದಾರೆ ಅನ್ನೋ ವಿಚಾರ ತಿಳಿದ ತಕ್ಷಣ ಕುಪಿತಗೊಳ್ತಾನೆ. ಅವರ ಬರುವಿಕೆಯನ್ನ ಎದುರು ನೋಡ್ತಾ ಇರ್ತಾನೆ. ತಾನು ಭಕ್ತಿಯಿಂದ ಪೂಜಿಸುವಂತಹ ರಾಮ ಎಂದು ಬಂದಾನೋ ಅಂತ ಹೇಳಿ ವಿಚಾರ ಮಾಡ್ತಿರ್ಬೇಕಾದ್ರೆ ಆ ಸುಸಮಯ ಬಂದೇ ಬಿಡುತ್ತೆ. ರಾಮ ತನ್ನ ತಮ್ಮನಾದ ಲಕ್ಷ್ಮಣ ಮತ್ತು ಸೀತೆಯ ಜೊತೆ ಶೃಂಗವೇರಪುರಕ್ಕೆ ಬಂದಾಗ ಅವರನ್ನ ಆದರ ಆತಿಥ್ಯದಿಂದ ಮಾತನಾಡಿಸಿ ಅವರಿಗೆ ಸೇವೆಯನ್ನ ಮಾಡ್ತಾನೆ. ರಾಮನನ್ನ ಪರಿಪರಿಯಾಗಿ ಬಿನ್ನಹ ಮಾಡ್ತಾನೆ. ಸ್ವಾಮಿ, ನೀವು ಎಲ್ಲೂ ಹೋಗೋದ್ ಬೇಡ, ಇಲ್ಲೇ ಇದ್ದು ಬಿಡಿ. ಇಲ್ಲಿ ಸುಂದರವಾದಂಥ ನದಿ ಹರಿಯುತ್ತೆ, ಹಾಗೆ ಸುಂದರವಾದಂಥ ಹುಲ್ಲುಗಾವಲಿದೆ, ಪ್ರಾಣಿ ಪಕ್ಷಿಗಳು, ರುಚಿ ರುಚಿಯಾದ ಹಣ್ಣು, ಜೇನುತುಪ್ಪ ಇದೆಲ್ಲ ಇದೆ ಅಂತ ಹೇಳಿ ಆಮಿಷವನ್ನ ಒಡ್ಡಿ ತನ್ನ ಸ್ವಾಮಿಯನ್ನ ಅಲ್ಲೇ ಇರಿಸ್ಕೋಬೇಕು ಅಂತ ಕೂಡ ಯೋಚನೆ ಮಾಡ್ತಾನೆ. ಆದರೆ ರಾಮ ಹೇಗೋ ಅವನನ್ನ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟು ಯಶಸ್ವಿ ಕೂಡ ಆಗ್ತಾನೆ. ತಾನು ಗಂಗಾ ನದಿಯನ್ನು ದಾಟಬೇಕು, ಅದಕ್ಕಾಗಿ ದೋಣಿಯನ್ನ ಅಣಿಪಡಿಸು ಅಂತ ಹೇಳಿ ಈ ಗುಹನನ್ನ ಕೇಳಿದಾಗ ಗುಹ ಬಹಳ ಸಂತೋಷಪಟ್ಟು ದೋಣಿಯನ್ನ ಅಣಿಗೊಳಿಸೋದಕ್ಕೆ ತಯಾರಾಗ್ತಾನೆ. ಈ ಮುಗ್ಧ ಭಕ್ತನ ಒಂದು ಮನಸ್ಸಿನಲ್ಲಿ ಒಂದು ಸಂಶಯ ಉಂಟಾಗುತ್ತೆ. ಅದೇನಪ್ಪಾ ಅಂತಂದ್ರೆ, ರಾಮ, ಸೀತೆ ಮತ್ತೆ ಲಕ್ಷ್ಮಣನ ಸಮೇತ ದೋಣಿಯನ್ನ ಹತ್ತಲೋದಾಗ ಅವರನ್ನ ತಡೆದು ರಾಮನ ಕಮಲ ಪಾದವನ್ನ ತೊಳೆದು ದೋಣಿಯನ್ನ ಹತ್ತೋದಕ್ಕೆ ಬಿಡ್ತಾನೆ. ರಾಮ ಕೇಳ್ತಾನೆ, ಯಾಕಯ್ಯ ಈ ತರ ಮಾಡಿದೆ ಎಂದಾಗ ರಾಮ ಹೇಳ್ತಾನೆ, ನೋಡಿ ಸ್ವಾಮಿ, ನನ್ನ ಜೀವನಕ್ಕೆ ಆಧಾರವಾಗಿರುವಂಥದ್ದು ಒಂದೇ ದೋಣಿ. ನಿಮ್ಮ ಮಹಿಮೆಯನ್ನು ನಾನು ಬಲ್ಲೆ. ನೀವು ಕಲ್ಲನ್ನ ತಮ್ಮ ಪಾದದಿಂದ ಶಾಪಗ್ರಸ್ತ ಹೆಣ್ಣಿಗೆ ಮುಕ್ತಿಯನ್ನ ಕೊಟ್ಟಿದ್ದೀರಿ ಅಂತ ಹೇಳಿದಾಗ ರಾಮ ತುಂಬಾ ಸಂತೋಷ ಪಡ್ತಾನೆ. ಅಹಲ್ಯೆ ಎಂಬಂತಹ ಶಾಪಗ್ರಸ್ತ ಋಷಿ ಮಾತೆಯನ್ನ ವಿಮುಕ್ತಿಗೊಳಿಸಿದಂತಹ ರಾಮ, ಕಲ್ಲಾಗಿದ್ದವಳನ್ನ ಜೀವಂತಗೊಳಿಸಿದಂತಹ ರಾಮ ಇದನ್ನೆಲ್ಲ ಕಂಡು ಬಹಳ ಸಂತೋಷ ಪಡ್ತಾನೆ. ಆಗ ಸೀತೆ ತನ್ನ ಕೈಲಿದ್ದಂತಹ ಉಂಗುರವನ್ನ ಆತನಿಗೆ ಕೊಡೋಕೆ ಹೋದಾಗ ಗುಹ ಅದನ್ನ ಸ್ವೀಕರಿಸಲ್ಲ. ಬದಲಿಗೆ ಹೇಳ್ತಾನೆ, ಅಮ್ಮ, ನಿಮ್ಮ ಜೊತೆಯಲ್ಲಿರುವಂತಹ ಒಂದು ಅವಕಾಶವನ್ನ ನನಗೆ ತಂದ್ಕೊಡಿ. ನಿಮ್ಮನ್ನ ಎಂದೂ ಕೂಡ ಪೂಜಿಸುವಂತಹ ಒಂದು ಕೆಲಸವನ್ನ ನನಗೆ ಯಾವತ್ತೂ ಕೂಡ ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾಗ ಮತ್ತೆ ರಾಮ ಇದನ್ನ ಕಂಡು ಬಹಳ ಸಂತೋಷಪಟ್ಟು ಒಂದು ವರವನ್ನ ಕೊಡ್ತಾನೆ. ಅದೇನು ಅಂತಂದ್ರೆ, ನೀನು ಜೀವಿತಾವಧಿಯನ್ನ ಮುಗಿಸಿದ ನಂತರ ನೀನು ನನ್ನ ವಾಸಸ್ಥಾನವಾದಂತಹ ವೈಕುಂಠವನ್ನ ನಿನ್ನ ಸ್ನೇಹಿತರು ಮತ್ತು ಬಂಧುಗಳೊಡನೆ ಬಂದು ಸೇರುತ್ತಿ ಅಂತ ಹೇಳಿ ಹೇಳ್ತಾನೆ. ಅದನ್ನ ಕಂಡು ಬಹಳ ಸಂತೋಷಪಟ್ಟು ಗುಹ ಕೃತಾರ್ಥನಾಗ್ತಾನೆ. ಈ ಒಂದು ಅಪರಿಮಿತ ಭಕ್ತನ ಬಗ್ಗೆ ಹೇಳಬೇಕು ಅಂತ ನನಗೆ ಬಹಳಷ್ಟು ದಿನದಿಂದ ಅದು ಆಸೆ ಇತ್ತು. ಇದೀಗ ಸಫಲವಾಗಿದೆ. ನಿಮ್ಮೆಲ್ಲರಿಗೂ ಕೂಡ ಆ ಶ್ರೀರಾಮ ಒಳ್ಳೆಯದನ್ನ ಮಾಡಲಿ ಅಂತ ಕೇಳ್ಕೊಳ್ತಾ, ಮತ್ತೊಬ್ಬ ಮಹಾನ್ ಭಕ್ತನ ಕಥೆಯನ್ನು ಹೊತ್ತು ತರುವಂತಹ ಕೆಲಸವನ್ನ ಮುಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ಮಾಡ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಈ ಉಪನ್ಯಾಸ ಮಾಲಿಕೆಯನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.